ಇವತ್ತು ಮದುವೆ ಫಂಕ್ಷನ್ ಇವತ್ತಿಂದ ಸ್ಟಾರ್ಟು ಆಂಟಿ ಮನೇಲಿ. ಹಾಗಾಗಿ ಇವಾಗ ರೆಡಿಯಾಗಿ ಮಕ್ಕಳು ನಾವೆಲ್ಲ ಹೋಗ್ತಾ ಇದ್ದೀವಿ. ಸೊ ಇವತ್ತು ಚಪ್ರ ಪೂಜೆ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಚಪ್ರ ಪೂಜೆ ಮತ್ತು ಕಳಶ ಪೂಜೆ, ಮನೆ ದೇವ್ರನ್ನ ಪೂಜೆ ಮಾಡಿ ಇವತ್ತಿಂದ ಮದುವೆ ಕಾರ್ಯ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಹೋಗಿ ಬರೋಣ. ಆಲ್ರೆಡಿ ಟೈಮ್ ಆಗಿದೆ ನಮಗೂ. ಈಗ ಟೈಮ್ ಆಲ್ರೆಡಿ 9:30 ಆಗಿದೆ. ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಮದುವೆ ಕಾರ್ಯ ಆಗಿರೋದ್ರಿಂದ ಫಸ್ಟು ಒಂಬಳೆ ಇಟ್ಟು ಅದಕ್ಕೆ ಕಲಶ ಎಲ್ಲ ರೆಡಿ ಮಾಡಿ, ಸೊ ಈಗೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಹುಡುಗ ಹುಡುಗಿ ಬಟ್ಟೆ ಎಲ್ಲ ಇಟ್ಟು ಮನೆ ದೇವ್ರಿಗೆ ಫಸ್ಟು ಪೂಜೆ ಮಾಡಬೇಕಿರೋ ಅಂಥದ್ದು. ಹಾಗಾಗಿ ಮನೆ ದೇವ್ರನ್ನ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಜೋಗಪ್ಪನ ಕರೆಸಿ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ನೆಂಟರು ಎಲ್ಲರೂ ಸೇರಿದ್ದಾರೆ ಮನೆಯಲ್ಲಿ. ಇವತ್ತು ಶುಕ್ರವಾರ, ನಾಳೆ ಶನಿವಾರ ಆಗಿರೋದ್ರಿಂದ ಚಪ್ರ ಹಾಕಬಾರ್ದು ಅಂತ ಹೇಳಿಬಿಟ್ಟು ಇವತ್ತು ಶುಕ್ರವಾರನೇ ಒಂದು ಕಂಬ ನೆಟ್ಟಿ ದೇವ ಮೂಲೆಗೆ. ಈಗ ಮನೆಯಲ್ಲಿ ಎಲ್ಲ ಸಂಬಂಧಿಕರೆಲ್ಲ ಬಂದು ಈಗೆಲ್ಲನೂ ಮದುವೆ ಕಾರ್ಯ ಎಲ್ಲ ಸ್ಟಾರ್ಟ್ ಆಗಿದೆ ಇವತ್ತಿಂದ. ನೋಡಿ, ಇದು ದೇವ ಮೂಲೆಗೆ ಒಂದು ಕಂಬ ನೆಟ್ಟಿ ಪೂಜೆ ಎಲ್ಲ ಮಾಡಿದ್ದಾರೆ ಹುಡುಗ ಬೆಳಗ್ಗೆನೇ. ಹಾಯ್ ಹಾಯ್, ಕೈ ಕೊಡೋ, ಸ್ವೀಟ್ ಕೊಡೋ ಲಾಸ್. ಮಕ್ಕಳದು ನೆನ್ನೆ ಎಲ್ಲ 10th ರಿಸಲ್ಟ್ ಬಂದಿತ್ತು, ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಹಾಗಾಗಿ ಸ್ವೀಟ್ ಎಲ್ಲ ಪಾಪ ಎಲ್ಲರಿಗೂ ಕೊಟ್ಟ ಬಂದ ತಕ್ಷಣ ನೆನ್ನೆ. ಸೊ ಮನೆ ಒಳಗಡೆ ದೇವ್ರನ್ನೆಲ್ಲ ಪೂಜೆ ಮಾಡಿ ಎಲ್ಲ ಆಯಿತು. ಸೊ ಈಗ ಮೇಲ್ಗಡೆ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಆಂಟಿ. ಭಟ್ರು ಇವರೇ, ಆಂಟಿ ಭಟ್ರು. ಹೌದಾ? ಈಗೆಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲೆಲ್ಲ ಅರ್ಶಿನ ಹಚ್ಚೋದಕ್ಕೆ, ಮೆಹಂದಿಗೆ, ಬಳೆ ಶಾಸ್ತ್ರಕ್ಕೆಲ್ಲ ಇಲ್ಲಿ ಪೆಂಡಲ್ ಹಾಕ್ಸಿದ್ದಾರೆ. ಪೂಜೆ ಎಲ್ಲ ಮುಗಿಸಿ ಈಗ ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅಲ್ಲಿ ಕುದಿ ಹಾಕಿದ್ರಲ್ಲ ಫಸ್ಟ್ ರೈಸೇ ಮಾಡಿದ್ದು, ನನ್ನೇನು ತೆಗಿಬೇಡ್ರಿ. ನಮ್ಗೆ ನಾಚ್ಕತ್ತದ ಎಲ್ಲ ಬಿಸಿ ಬಂದಾಗಲ್ಲ, ಕತ್ತಿನ ಕೆಳಗಡೆ ಮಾತ್ರ ತೆಗಿಯೋಲ್ಲ. ಇವನು ಯಾಕೆ ಗಡ್ಡ ಎಲ್ಲ ಹಿಂಗೆ ಬಿಟ್ಕೊಂಡು ಹೋಗೋದ? ಈಗೆಲ್ಲ ಊಟ ಮುಗಿಸಿ ಎಲ್ಲರೂ ಈಗ ಬಳೆ ಶಾಪ್ಗೆ ಹೋಗಿದ್ದಾರೆ ಏನೇನೋ ತರದಿಕ್ಕೆ ಅಂತ. ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲರೂ. ಸೊ ನಾನು ಈಗ ಮನೆಗೆ ಹೋಗಿ ಸೊ ಮಕ್ಳದ್ದು ಬಟ್ಟೆ ಎಲ್ಲ ಸ್ಟಿಚ್ ಕೊಟ್ಟಿದ್ದೆಲ್ಲ ಈಸ್ಕೊಂಡು, ಆಮೇಲೆ ಸಂಜೆ ಮೆಹಂದಿ ಇದೆ ಮತ್ತು ಬಳೆ ಶಾಸ್ತ್ರ ಇದೆ. ಮೆಹಂದಿ ತೊಗೊಂಬರಕ್ಕೆ ಹೋಗಿದ್ದಾರೆ, ನಾವೇ ಹಾಕ್ಕೊಳ್ಳೋ ಅಂಥದ್ದು. ಸೊ ನೋಡೋಣ, ಸೊ ಸಂಜೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮದುವೆ ಮನೆ ಚಪ್ರ ಎಲ್ಲ ರೆಡಿಯಾಗಿದೆ ಆಲ್ರೆಡಿ. ಸೊ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಈಗ ಮೆಹಂದಿ ಬಿಡ್ತಾ ಇದ್ದಾರೆ. ಯಾವ ಡಿಸೈನು ಅಂತ ಸೆಲೆಕ್ಟ್ ಮಾಡೋದಾ? ಬಳೆ ಕಲ್ಲರು. ಕಲ್ಲರಾ? ನನಗೆ ಗ್ರೀನೇ ಸಾಕೊಂಡಿ. ನಾನೇ ಹೇಳಿ ನಾನು ಹಾಕಂಗೆ ಕುಂತ್ಕೊಂತ ಇರ್ಲಿಲ್ವ ಅವಾಗಿಂದ. ನಮ್ಮ ಮೋನು ಕಿರ್ತು ಹಂಗೆ ಹಾಕ್ಬಿಡಪ್ಪ ಒಂದೊಂದು. ಇಷ್ಟೇ ಬರೋದು ಹಾಕೊಂಡಿದ್ದೀನಿ ನೋಡಿ, ಇಷ್ಟೇ ನಾವು ಹಾಕೋದು. ಓ ಇಷ್ಟೇ ಸಾಕು, ಮಸ್ತಾಯಿತು. ಮೋನುಗೂ 2 ಕೈಗೂ ಬಳೆ ಶಾಸ್ತ್ರ ನಡೀತಾ ಇದೆ. ಬಳೆ ಹಾಕ್ಸ್ಕೊ. ಕ್ಯಾಮ್ರಾಮನ್ ಇವರೇನಾ? ಒಂದು ಫೋಟೋ ಅಂತೆ. ಆಂಟಿ ಚಿಕ್ಕ ಮಕ್ಳಿಗೂ ಹಾಕ್ತಾರಾ? ಇದೆಯಾ ಮೋನು? ನೋಡೋ ನಿನಗೆ ಯಾವುದು ಅಂತ. ಮೋನು ನೀನು ನೋಡೋಕ್ಕಿರ್ತು, ಸ್ಲಿಪ್ಪರ್ ಬಿಡ ಆ ಕಡೆ. ಹಾಕ್ಸ್ಕೊ, ಯಾವ್ದು ಬೇಕು ನಿಂದು. ಯಾವ ಕಲರ್ ಐತೆ ನೋಡಪ್ಪ. ಆಗಲಿ, ನಾವು ಆಮೇಲೆ ತೊಟ್ಕೊಳ್ಳೋಣ. ನೀನು ಕೂತ್ಕೋ ಅಜ್ಜಿದಾದ್ಮೇಲೆ. ಮೋನು ಮೋನು ನಾನು ಫಸ್ಟ್ ಬಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಹೌದಾ? ಆಯ್ತು. ಹಾಕಬಹುದು, ನೀವೇನು ತೋರಿಸ್ಕೊಳಂಗಿಲ್ಲ. ಅಲ್ಲ, ಅವಳಿಗೂ ಅಜ್ಜಿ ಹಾಕೋತಾ ಇರೋ ಥರದ್ದು ಬೇಕಂತೆ, ಅದಕ್ಕೆ. ಫಸ್ಟ್ ಬಳೆ ಹಾಕಿಸ್ಕೊ. ಬಳೆ ಹಾಕ್ಸ್ಕೊ. ಬಳೆ ಹಾಕೊಳ್ಳಕ್ಕಾಗಲ್ಲವಲ್ಲ, ಆಮೇಲೆ ಇಟ್ಕೊಬಿಟ್ಟಿರ್ತೀನಿ.
ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮನೆಗೆ ಹೋಗಿ ಬರೋಷ್ಟರಲ್ಲಿ ಈಗಾಗಲೇ ರಾತ್ರಿ 8 ಗಂಟೆ ಆಗಿದೆ ಟೈಮು. ಸೊ ಎಲ್ಲರೂ 1 ಬೈ 1 ಬಳೆ ಎಲ್ಲ ಹಾಕ್ಸ್ಕೊತಾ ಇದ್ರು. ಮೆಹಂದಿ ಹಾಕ್ಸ್ಕೊಂಡು ಬಳೆ ಹಾಕ್ಸ್ಕೊಂಡು ಎಲ್ಲ ಹೊರಟಿದ್ರು ಆಲ್ರೆಡಿ ನಮ್ಮ ನಾದಿನಿಯವರೆಲ್ಲನೂ. ಹಾಗಾಗಿ ಈಗ ಮಕ್ಕಳು ಎಲ್ಲ ಬಂದು ಈಗ ಹಾಕ್ಸ್ಕೊತಾ ಇದ್ದೀವಿ ಬಳೆ. ಸೊ ಇಲ್ಲಿ ಎಲ್ಲ ಬಳೆಯವ್ರನ್ನೆಲ್ಲ ಕರೆಸಿದ್ರು. ಸೊ ಎಲ್ಲರಿಗೂ ಬಂದಿರೋ ಅಂಥ ಹೆಣ್ಮಕ್ಳಿಗೆಲ್ಲ ನೆಂಟರಿಗೆ ಎಲ್ಲರಿಗೂ ಬಳೆ ತೋಡಿಸಿ ಈಗ ಚಪ್ರದ ಕೆಳಗಡೆ ಬಳೆ ತೋಡಿಸ್ಕೊತಾ ಒಂದು ಪಾಪು ಸಿಕ್ಕಿದೆ, ಓಡಾಡಿಸ್ತವ್ರೆ. ಆಂಟಿ ಒಂದೇ ಕೈಗ 2 ಕೈಗ ಅಳ್ತಾಯ್ತಾ? ಅಯ್ಯೋ ಏಯ್ ತಗೋಬಾ ಇಲ್ಲಿ ಈ ಶಶು ಈ ಕಡೆಯಿಂದ ತೆಗಿಬರೋ, ಇಲ್ಲಿಂದ ಚೆನ್ನಾಗಿ ಬರುತ್ತೆ ಫೋಟೋ. ಮೋನಿಶಾ ಅವ್ರಿಗೆ ಫೋಟೋ ಯಾವ್ದು ಹಾಕ್ಸ್ಕೊತಿಯಪ್ಪ? ಅದೇ ಓಕೆನಾ? ಈ ಕಡೆ ಬೆಳಕು ಒಂಥರ ಚೆನ್ನಾಗಿ ಬರುತ್ತೆ ಆ ಕಡೆಗಿಂತ. ಫ್ರೀ ಫೋಟೋಗ್ರಾಫರ್ ಇರು ಇನ್ನ ಅವ್ರು ತೋರಿಸ್. ಆಯ್ತಾ, ನಮಸ್ಕಾರ ಮಾಡ್ಕೊ. ಏನು ಚುಚ್ಚಲ್ಲ? ಇಲ್ಲ, ಸ್ವಲ್ಪ ದೊಡ್ಡ ಸೈಜ್ ಅಲ್ವಾ, ಅದಕ್ಕೆ ಸೌಂಡ್ ಬರುತ್ತೆ. ನಮಸ್ಕಾರ ಮಾಡಲ್ಲಿ, ನಮಸ್ಕಾರ ಮಾಡ್ಕೊ ಬೆಳೆಯೋದಕ್ಕೆ. ಹಾಂ, ಹಿಂಗೆ ಇದು ಬಳೆ ಎಲ್ಲ ಹಾಕ್ಸ್ಕೊಂಡಾಯ್ತು. ಹಾಂ, ಊಟ ಮಾಡ್ಕೊ ಬಂದ್ಬೇಡ. ನೆಕ್ಸ್ಟು ಕೀರ್ತನ ಟರ್ನು, ಅವ್ರು ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ. ಯಾಕೋ ಬ್ಲರ್ ಆಗ್ತೈತೆ ಫೋಟೋ ತೆಗಿಬೇಕಾ? ಇವರೆಲ್ಲ ಇಲ್ಲೇ ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದಾರೆ. ಹಾಂ, ಬರ್ತೀನಿ ಇರೋ. ಈಗ ಊಟ ಎಲ್ಲ ಮುಗಿಸಿ ಬಳೆ ಎಲ್ಲ ಹಾಕ್ಸ್ಕೊಂಡು ಮೇಲ್ಗಡೆ ಕೂತ್ಕೊಂಡು ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ. ಸೊ ಆಲ್ರೆಡಿ 10:30 ಆಗಿತ್ತು ಟೈಮು. ಹಾಗಾಗಿ ಒಂದೇ ಕೈಗೆ ಸಾಕು, ನಾಳೆ ನೋಡೋಣ, ಟೈಮ್ ಇದ್ದರೆ ಇನ್ನೊಂದು ಕೈಗೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಈಗ ಒಂದು ಕೈಗೆ ಹಾಕ್ಸ್ಕೊತಾ ಇದ್ದೀವಿ. ಎಲ್ಲರೂ ಹಾಕ್ಸ್ಕೊಂಡು ಇಲ್ಲೇ ಕೂತಿದ್ದಾರೆ. ಎಲ್ಲರೂ ಇಲ್ಲಿ ಕೈ ಹಿಡೀರಿ. ನಾವ್ ಯಾವತ್ತು ಬರ್ತೀವಿ ಟಿವಿಗೆ? ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವೆಲ್ಲ ರೆಡಿಯಾಗಿ, ಇವತ್ತು ಅರಿಶಿನ ಶಾಸ್ತ್ರ ಇರೋವಂಥದ್ದು. ಇವತ್ತು ಮದುವೆ ರಿಸೆಪ್ಷನ್ನು ಸಂಜೆ. ಹಾಗಾಗಿ ಎಲ್ಲ ಯೆಲ್ಲೋ ಕಲರ್ ಡ್ರೆಸ್ಸು, ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡು ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ. ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿ ಚಪ್ರಕ್ಕೆಲ್ಲ ಹೂವು ಮತ್ತು ಮನೆ ಬಾಗಿಲಿಗೆ, ದೇವ್ರ ಫೋಟೋಗಳಿಗೆ ಎಲ್ಲ ಹೂವು ಬೇಕಲ್ವಾ ಪೂಜೆಗೆಲ್ಲ ಅಂತ ಹೇಳಿ ಎಲ್ಲ ಹೂವು ತಂದು ಎಲ್ಲ ಅಲಂಕಾರ ಮಾಡಿದ್ದಾರೆ. ಸೊ ಈಗ ನಾವೆಲ್ಲ ಬಂದಿದ್ದೀವಿ. ಆಲ್ರೆಡಿ 11 ಗಂಟೆ ಆಗಿದೆ ಟೈಮು. ಈಗ ಅರಿಶಿನ ಹಚ್ಚೋದಕ್ಕೆ 11 ಗಂಟೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ಈಗ ಅರಿಶಿನ ಹಚ್ಚೋದಕ್ಕೆ ಮೊದಲು ಶಾಸ್ತ್ರದ ನೀರು ತರಬೇಕು ಅಂತ ಹೇಳಿ ಈಗ ಕೊಳಾಯಿ ಹತ್ರ ತಂದು ಒಂದು 5 ಬಿಂದಿಗೆಗಳೆಲ್ಲ ತೊಗೊಂಡು ಬಂದು ಕಳಶ ಇಟ್ಟು ಅದಕ್ಕೆಲ್ಲ ನವಧಾನ್ಯಗಳದ್ದು ಗಂಟು ಮಾಡಿರ್ತಾರೆ, ಅದನ್ನೆಲ್ಲ ಕಟ್ಟಿ ಹೂವು ಇಟ್ಟು ಮತ್ತು ಹೊಂಬಾಳೆ ಇರುತ್ತಲ್ವ ಅದನ್ನೆಲ್ಲ ಹಾಕಿ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಪೂಜೆ ಮಾಡಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಇರೋ ವಾಸ್ರಿ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳಿ. ಅಕ್ಷತೆ ಒಂದು ಸ್ವಲ್ಪ ಮಾಡ್ಕೊಳ್ಳಿ.
ಚೇತು ಚೇತು ಹ್ಞೂ ಹಾಕೈತೆ ಹಾಕೈತೆ ಇನ್ನೂ ಒಂದು ಎರಡು ಹಾಕು ಇಲ್ವಲ್ಲಿ ಒಂಬಳೆ ಒಂಬಳೆ ಬೇಕಾಕ ಹಿಂಗೇನು ಹಾಕು ಇನ್ನೂ ಹರ್ಷಿತ ಚೇತು ಎಲ್ಲ ಕಮ್ಮಿ ಇರೋಕ್ಕೆಲ್ಲ ಹಾಕು ಚೇತು ಎಲ್ಲೋ ಬಾಗಿಲಿಂದ ಹೋಗೋದಿದ್ದು ಅಷ್ಟೇ ಮೇಲೆ ಎಷ್ಟು ನೀಟಾಗಿ ಕುತ್ಕೊಂತು ಬಂದು ಸ್ವಲ್ಪ ಒಂದು ಸೆಕೆಂಡ್ ಒಂಚೂರು ತಿರುಗಿ ಮಾಡ್ಬಿಡಿ ಮಂಗಳಾರತಿ ಮಾಡ್ಬಿಡ್ಲಿ ಮಂಗಳಾರತಿ ಮಾಡಿ ಶಿವರಕ್ಕ ಹಿಂಗೆ ತಿರುಗಿಬಿಡಿ. ಇವರು ಹುಡುಗನ ತಂಗಿ, ಹಾಗಾಗಿ ಇವರೇ ಪೂಜೆ ಮಾಡ್ತಿದ್ದಾರೆ. ಮದುವೆ ಶಾಸ್ತ್ರದಲ್ಲೆಲ್ಲ ಹುಡುಗನ ತಂಗಿನೇ ಕಲಶ ಹಿಡಿಬೇಕು, ಮತ್ತು ಪೆಟ್ಟಿಗೆ ಎಲ್ಲ ಹೊತ್ಕೊಳ್ಳೋದು, ಬಾಗಿಲು ತಡೆಯೋದು ಎಲ್ಲನೂ ಹುಡುಗನ ತಂಗಿನೇ ಮಾಡಬೇಕಾಗಿರೋವಂಥದ್ದು. ಸೊ ಇಲ್ಲೂ ಅಷ್ಟೇ ಅವರೇ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಮುತ್ತೈದೆ ಹೆಣ್ಮಕ್ಳು 5 ಜನ ಬಂದು ಕಲಶ ಎಲ್ಲ ಎತ್ಕೋಬೇಕು, ಶಾಸ್ತ್ರದ ನೀರು ತಂದಿರೋ ಅಂಥದ್ದು ಅಂತ ಹೇಳಿ ಈಗೆಲ್ಲರೂ ಅರ್ಶಿನ ಕುಂಕುಮ ಎಲ್ಲ ತೊಗೊಳ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ಸೊ ಹೀಗಿರುತ್ತೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಇದಾದಮೇಲೆ ಅರ್ಶಿನ ಹಚ್ಚುವಂಥದ್ದು. ಅಲ್ಲಿ ಹಂಗೆ ಮುಂದೆ ಪಾಸ್ ಮಾಡಿಸಿ ಹಾಗೇರಿ ಸ್ಮೈಲ್ ಇರಲಿ ಎಲ್ಲರೂ ಸ್ಮೈಲ್ ಇರಲಿ. ಅಕ್ಕ ಸ್ವಲ್ಪ ನೀವು ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೀವು ಓಕೆ, ಥ್ಯಾಂಕ್ ಯು. ಮಡಿಕೆ ತಣ್ಣ ಇದೆಯಲ್ಲ, ಹಿಂದೆ ಇರ್ತದೆ. ಅಣ್ಣಂಗೆ ಕುಂಕುಮ ಇಟ್ಟಿಲ್ಲ ನೀವೇನು ಇಲ್ಲ ಇಡ್ಬೇಕಣ್ಣ. ಇಟ್ಕೊಳ್ಳಿ, 3 ಜನ ಇಟ್ಕೊಳ್ಳಿ. ಕೊರೋಣ ಅಮ್ಮ ಒಂಚೂರು ಇರಡೆ ಕ್ರಾಸಿಂದ ಮಾಡಿ ಆಂಟಿ. ಹಿಂಗೆ ತಿರುಗಿ ಒಬ್ಬೊಬ್ರು ಕೈ ಇಟ್ಕೊಳ್ಳಿ. ಕರ್ಸಿ ಕೊಡಿ ಆಂಟಿ, ನೀವು ಆಡಿಸ್ಬಿಡತ್ತೆ ಹಂಗೆ ಆಗುತ್ತೆ. ಕರ್ಸಿ ಕೊಡಿ ಇಲ್ಲಿ. ಬನ್ನಿ ಮುಂದೆ ಬನ್ನಿ. ನೋಡಿ ಹಾಗೆ ಕ್ಯಾಮ್ರಾ ನೋಡಿ ಒಂದು ಫಸ್ಟ್. ಆಂಟಿ ಬನ್ನಿ, ಮುಂದೆ ಬರಬೇಕು. ಅಮ್ಮ ಇಲ್ಲಿ ಹಾಗೆ ಕ್ಯಾಮ್ರಾ ನೋಡಿ, ಒಂಚೂರು ಕ್ಯಾಮ್ರಾ ನೋಡಬೇಕು. ಫೋಟೋದವರಂತೂ ಏನು ಶಾಸ್ತ್ರ ಮಾಡಬೇಕಾದ್ರೂ ಕ್ಯಾಮ್ರಾ ನೋಡಿ ಅರ್ಶಿನ ಹಚ್ಬೇಕಾದ್ರೂ ಅಷ್ಟೇ ಕೈ ಹಿಡ್ಕೊಂಡು ಈ ಕಡೆ ನೋಡಿ ಅಂತ ಎಲ್ಲನೂ ಹೇಳಿ ಎಲ್ಲ ಫೋಟೋ ಎಲ್ಲ ತೆಗೆದ್ರು. ಸೊ ನೋಡಿ ಈ ರೀತಿ ಇತ್ತು ಶಾಸ್ತ್ರ. ಒಬ್ಬರು ಗಂಡಸರು ಎತ್ಕೋಬೇಕು ಒಂದು ಚೊಂಬಿನಿಗೆ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ನೇ ಕರೆದ್ರು ಎತ್ಕೊಳ್ಳೋದಕ್ಕೆ. ಹಣೆ ಮೇಲಿಂದ ಇಕ್ಕು ಬಿಸ್ವೇತ ಬನ್ನಿ ಹಿಂಗೆ ಜಾಗ ಬಿಡಪ್ಪ. ಇಲ್ಲಿಂದ ಹಿಂಗ್ ಬೆಳಿವಾಗ ಹಣೆ ಮೇಲಿಂದ ಲಾಸ್ಟ್ ಅಲ್ಲಿ ಬೆಳಿಬೋದಾಗಿತ್ತು. ಚೆನ್ನಾಗಿ ಕಾಣಲ್ಲ. ಫೋಟೋ ಹೋದೆ ನಾನು. ಶ್ವೇತಾಂಟಿಗೆ ಒಂಚೂರು ಇಕ್ಕೋ. ಹಂಗೆ ಎಲ್ಲಾರ್ಗು ಇಡ್ಬೇಕು, ಎಲ್ಲಾರ್ಗು ಇಡ್ಬೇಕು. ಒಂಚೂರು ಫೋಟೋ ತೆಗೆಸ್ಕೊಂಡಿದ್ರೆ ಎಲ್ಲಾರು. ಶ್ವೇತಾಂಟಿಗೆ ಜಾಸ್ತಿ ಹಚ್ಬಿಡ್ತೀನಿ, ನಂಗೆ ಜಾಸ್ತಿ ನಂಗೆ ಜಾಸ್ತಿ ಆಯ್ತು. ಒಂದು ಮಸಾಲ ಬಳಸ್ಬಿಡಿ. ಚೆನ್ನಾಗಿ ಜಾಸ್ತಿ ಹತ್ತದಲ್ಲೇ ಇದ್ದಾಗ ಚೆನ್ನಾಗಿ ಎರಡು ಕ್ಯಾಮ್ರಾ ನೋಡಿ. ಬಾರ ಒಂದು ನಿಮಿಷ ಇದ್ದಾರಲ್ಲ. ಏನಾದ್ರು
ಅಯ್ಯೋ ನನ್ನ ಬಲಿ ಇಲ್ಲೆಲ್ಲ ಒಂದು ಬಿತ್ತಲ್ಲ ಓ ಎಲ್ಲ ಚೆನ್ನಾಗಿ ಮಕ್ಕಳೆಲ್ಲ ಸೇರಿ ಬಲೂನ್ ತಂದು ಅದಕ್ಕೆಲ್ಲ ವಾಟರ್ ಎಲ್ಲ ಫಿಲ್ ಮಾಡಿ ಅರಿಶಿನ ಹಚ್ಚಿದಾದ್ಮೇಲೆ ಹುಡುಗನಿಗೆಲ್ಲನೂ ವಾಟರ್ ಬಲೂನ್ ಅಂದರೆ ಸಣ್ಣ ಸಣ್ಣದಿರುತ್ತಲ್ಲ ಅದರಲ್ಲೆಲ್ಲ ಹೊಡಿತಾ ಇದ್ದಾರೆ. ಒಂಥರ ತಮಾಷೆಗೆ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಾವು ನೀರು ಹಾಕ್ತಾ ಇದ್ದೀವಿ ಹುಡುಗನಿಗೆ. ಚಪ್ರದ ಕೆಳಗಡೆ ಅರಿಶಿನ ಹಚ್ಚಿ ಅಲ್ಲೇ ನೀರು ಹಾಕುವಂಥ ಶಾಸ್ತ್ರ ಮಾಡುವಂಥದ್ದು. ಸೊ ಈಗೆಲ್ಲರೂ ನನ್ನ ಫ್ಯಾಮಿಲಿ ಬಂದು ಎಲ್ಲರೂ ನೀರು ಹಾಕ್ತಾ ಇದ್ದೀವಿ. ಸೊ ಈ ರೀತಿ ಇರುತ್ತೆ ಮದುವೆ ಅಂದರೆ. ಅದರಲ್ಲಿ ಶಾಸ್ತ್ರ ಸಂಪ್ರದಾಯಗಳೆಲ್ಲನೂ ಚೌಟ್ರಿನಲ್ಲೂ ಅರಿಶಿನ ಎಲ್ಲ ಹಚ್ತೀವಿ. ಮನೆ ಹತ್ರನೂ ಹುಡುಗನ ಮನೆಯಲ್ಲಿ ಹುಡುಗನಿಗೆ, ಹುಡುಗಿ ಮನೆಯಲ್ಲಿ ಹುಡುಗಿಗೆ ಎಲ್ಲನೂ ಅರಿಶಿನ ಹಚ್ಚಿ ಆಮೇಲೆ ಚೌಟ್ರಿಗೆ ಕರ್ಕೊಂಡು ಹೋಗುವಂಥದ್ದು. ಸೊ ಈಗ ಎಲ್ಲ ಶಾಸ್ತ್ರ ಎಲ್ಲ ಆಗ್ತಾ ಇದೆ 1 by 1. ಆಲ್ರೆಡಿ ಇನ್ನೇನು 1 o'clock ಆಗಿದೆ ಅನಿಸುತ್ತೆ ಟೈಮ್ ಈಗ. ಸೊ ಮಕ್ಕಳು ಅಷ್ಟೇ, ನಾವು ಹಚ್ತೀವಿ ಅರಿಶಿನ ಅಂತ ಅವ್ರಿಗೂ ಒಂಥರ ಖುಷಿ. ಸೊ ಹಾಗಾಗಿ ಎಲ್ಲರೂ ಅರಿಶಿನ ಹಚ್ಚಿ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲ ಸೇರಿಕೊಂಡಿದ್ರು, ನೆಂಟರು ಇಷ್ಟರು ಎಲ್ಲ ಸೇರಿಕೊಂಡು. ಮದುವೆ ಮನೆ ಅಂದರೆ ಜನ ಇರಬೇಕು, ಜನ ಇದ್ರೇ ತುಂಬ ಕಳೆ ಅನಿಸುತ್ತೆ. ಇಲ್ಲ ಜನ ಇಲ್ಲ ಅಂದರೆ ಒಂಥರ ಬೇಜಾರು ಅನಿಸ್ತಾ ಇರುತ್ತೆ. ಇಲ್ಲಂತೂ ಸಿಕ್ಕಾಪಟ್ಟೆ ಎಲ್ಲರೂ ನೆಂಟರೆಲ್ಲ ಬಂದಿದ್ರಲ್ಲ, ಮಕ್ಕಳು ಎಲ್ಲ ದೊಡ್ಡವರು ಎಲ್ಲ ತಮಾಷೆ ಮಾಡ್ಕೊಂಡು ನಕ್ಕೊಂಡು ಎಲ್ಲ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಾಯಿತು. 3 ಜನ ಸೇರ್ಕೊಂಡು ಹೋಗ್ಬಿಡಿ. ಅದೇ ಅದು ಆನ್ ಮಾಡಿದ್ದೆ ಅಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.